ಹೇ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ. ಎಂತೆಂಥ ವಿಚಿತ್ರ ವ್ಯಕ್ತಿಗಳು ಬರ್ತಾ ಇದ್ದಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಡಿಯೇಷನ್ಗೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ವಿನಯ್ ಗೌಡ ಅವರ ಬಿಹೇವಿಯರ್ ನೋಡಿ, ಅಂದರೆ ಪ್ರೋಮೋದಲ್ಲಿ ಯಾವ ರೀತಿ ಅವರು ಬಿಹೇವ್ ಮಾಡಿದರು ಅದೆಲ್ಲ ನೋಡಿ ಇವ್ರಿಗೆಲ್ಲ ಇವ್ರಿಗೇನು ಯೋಗ್ಯತೆ ಇದೆ ಅಂತ ಸುಮಾರು ಜನ ಅನ್ಕೊತಾ ಇದ್ರು. ಆ್ಯಂಡ್ ಸ್ವಲ್ಪ ರೂಡ್ ಆಗಿದ್ದಾರೆ ಅಂತ ಕೂಡ ಅನಿಸ್ತಾ ಇತ್ತು. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ಮೇಲೆ ಇವರು ಯಾರ ಜೊತೆ ಹೇಗಿರಬೇಕು ಆ ಥರ ಇದ್ದಾರೆ ಅಂತ ನನಗೆ ಅನಿಸಿದ್ದು. ಲೈಕ್ ಯಾರೆಲ್ಲ ಸ್ವಲ್ಪ ಇನ್ನೋಸೆಂಟಾಗಿ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ಚೆನ್ನಾಗೇ ಮಾತಾಡಿ ವಿಸಿಲ್ ಹೊಡ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೂಡ ಮಾಡಿದ್ದಾರೆ. ಬಟ್ ಇನ್ನೊಂದಿಷ್ಟು ಜನ ನಮ್ಮ ಅಮುಕು ಡುಮುಕು ಆ್ಯಂಡ್ ಗಂಗಾ ಈ ಥರ ಅವರೆಲ್ಲ ಯಾರು ಸ್ವಲ್ಪ ಮೆಂಟ್ಲ್ ಥರ ಆಡಿದ್ರು, ಅವ್ರ ಜೊತೆಗೆ ಯಾವ ರೀತಿ ಮಾತಾಡಬೇಕು ಅದೇ ರೀತಿ ಮಾತಾಡಿದ್ರೆ. ಆ್ಯಂಡ್ ಇನ್ನೂ ಒಂದಿಷ್ಟು ಜನರ ಜೊತೆ ಈ ರೀತಿ ಮಾಡಬಾರ್ದಿತ್ತು ಅಂತ ಅನಿಸಿದ್ದು ಕೂಡ ಹೌದು. ಬಟ್ ಸ್ವಲ್ಪ ಜನರಿಗೆ ಇದೇ ರೀತಿ ಮಾತಾಡಬೇಕಿತ್ತು ಅಂತ ಅನಿಸ್ತು ನನಗೆ. ಆ್ಯಂಡ್ ಇವತ್ತಿನ ಪ್ರೋಮೋದಲ್ಲೇ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ದಾನೆ, ಮೋಸ್ಟ್ಲಿ ಮಾನ್ಸ್ಟರ್ 2 ಏನೋ ಅಂತ ಇದೆ ಅವನ ಹೆಸರು. ಸೊ ಆ ವ್ಯಕ್ತಿ ಓಕೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಅಲ್ಲೆಲ್ಲ ಹೆಲ್ಮೆಟ್ ಹಾಕ್ಕೊಂಡು ಅವ್ರದ್ದೇ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ರೆ ಅದು ಓಕೆ. ಬಟ್ ಬಿಗ್ ಬಾಸ್ ಆಡಿಷನಿಗೆ ಬಂದಿದ್ದಾರೆ, ಜನರು ಅವ್ರಿಗೆ ಓಟ್ ಹಾಕಬೇಕು ಮುಂದೆ. ಆ್ಯಂಡ್ ಅವ್ರು ಯಾವ ರೀತಿ ಇದ್ದಾರೆ ಅಂತ ನೋಡಬೇಕು ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಅವರು ಕೂಡ ಅದನ್ನೇ ಕೇಳ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಇದ್ದಂಥ ಜ್ಯೂರಿಗಳು ಕೂಡ ಹೆಲ್ಮೆಟ್ ಓಪನ್ ಮಾಡಿ ಆ್ಯಂಡ್ ಶೋ ಯುವರ್ ಫೇಸ್ ಅಂತ ಹೇಳ್ತಾರೆ. ಬಟ್ ಅವರು ನನ್ನ ಮುಖನ ತೋರಿಸಲ್ಲ, 2-3 ತಿಂಗಳಾದಮೇಲೆ ಎಲ್ಲರ ಜನರು ಫೇವ್ರೇಟ್ ಆಗ್ತೀನಿ ಅಂತ ಹೇಳ್ತವ್ರೆ. ಆ ಜನರಿಗೋಸ್ಕರ ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ ಅಂದಮೇಲೆ ಇವ್ರು ಹೆಂಗೆ ಜನರಿಗೆ ಫೇವ್ರೇಟ್ ಆಗ್ತಾರೆ. ಆ್ಯಂಡ್ ಇದೇ ಕಾರಣಕ್ಕೆ ವಿನಯ್ ಅವ್ರು ಕೇಳ್ತಾರೆ ಹೆಲ್ಮೆಟ್ ಓಪನ್ ಮಾಡಿ ಮುಖ ತೋರಿಸಿ ಅಂತ. ಬಟ್ ಅವನು ತೋರಿಸಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಈ ರೀತಿ ಮಾಡಿದ್ರೆ ಆಬ್ವಿಯಸ್ಲಿ ಯಾರಿಗಾದರೂ ಬೇಜಾರಾಗೇ ಆಗುತ್ತೆ. ಆ್ಯಂಡ್ 2-3 ತಿಂಗಳಾದಮೇಲೆ ಜನ ಇವ್ರನ್ನ ಇಷ್ಟಪಡಬೇಕು ಅಂತ ಹೇಳ್ತಿರ್ತಾರೆ. ಆ ಹೆಲ್ಮೆಟ್ ಒಳಗಡೆ ಹುಡುಗ ಇದ್ದಾನೆ, ಹುಡುಗಿ ಇದ್ದಾನೆ, ಹುಡುಗನ ವಾಯ್ಸಲ್ಲಿ ಮಾತಾಡಿದ ಮಾತ್ರಕ್ಕೆ ಹುಡುಗಾನೆ ಅಂತ ಜಸ್ಟ್ ಇದು ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ. ಒಳಗಡೆ ಯಾರಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನೋಡಬೇಕಂತ ಇರುತ್ತೆ. ಸೊ ಅದನ್ನು ನೋಡದೆ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನನಗೂ ಕೂಡ ಅನಿಸಿದ್ದು ಉಂಟು. ಸೊ ಆ ಒಂದು ಡಿಸಿಷನ್ ನನಗೆ ಇಷ್ಟ ಆಯಿತು. ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗದೇ ಇರ್ಬೋದು. ಬಟ್ ಇದು ಬಿಟ್ಟು ಒಂದು ಒಳ್ಳೆ ದೊಡ್ಡ ಸ್ಕ್ಯಾಮ್ ನಡೀತದೆ. ಏನು ಇವಾಗಿನ ಹೊಸದು ಸ್ಕ್ಯಾಮ್ ಏನಲ್ಲ, ಮುಂಚೆಯಿಂದನೂ ಯಾವುದೇ ಶೋ ಆಗಲಿ, ಡ್ಯಾನ್ಸ್ ಶೋ ಆಗಲಿ ಅಥವಾ ಮ್ಯೂಸಿಕ್ ಹಾಡಾಡೋ ಶೋ ಆಗಲಿ, ಎಲ್ಲದರಲ್ಲೂ 1-2 ಇಬ್ಬರನ್ನ ರೂರಲ್ ಪ್ಲೇಸಿಂದ, ಲೈಕ್ ಹಳ್ಳಿ ಕಡೆಯಿಂದ, ನಾರ್ತ್ ಕರ್ನಾಟಕದವ್ರ ಕಡೆಯಿಂದ ಕರೆಸೋದು, ಅವರ ಇನೋಸೆಂಟ್ನ ಇಟ್ಕೊಂಡು TRP ಜಾಸ್ತಿ ಮಾಡಿಕೊಂಡು ಕೊನೆಗೆ ಅವ್ರನ್ನ ರನ್ನರ್ ಅಪ್ ಅದು ವಿನ್ನರ್ನ ಮಾಡೋದು. ಆ್ಯಂಡ್ ಬಿಗ್ ಬಾಸಲ್ಲೂ ಅದನ್ನೇ ಮಾಡಿದ್ರು, ಹನುಮಂತನ್ನ ಕರೆಸಿದ್ರು, ಅದೇ ರೀತಿ ಮಾಡಿದ್ರು. ಆ್ಯಂಡ್ ಇವಾಗ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಯಾರೆಲ್ಲ ಜಡ್ಜಸ್ಗೆ ವಿರುದ್ಧವಾಗಿ ಮಾತಾಡದೆ ಸ್ವಲ್ಪ ಇನ್ನೋಸೆಂಟಾಗಿ ಹಳ್ಳಿ ಕಡೆಯವ್ರು ಇರ್ತಾರೆ, ಅವ್ರ ಕಡೆ ಜಡ್ಜಸ್ ಅವರು ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಿದ್ದಾರೆ. ಆ್ಯಂಡ್ ಅವ್ರನ್ನೇ ಸೆಲೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗಳು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಇವರು ಬಿಗ್ ಬಾಸ್ ಮನೆ ಒಳಗಡೆ ಡೈರೆಕ್ಟಾಗಿ ಹೋಗಲ್ಲ ಅಂತ ಅನ್ಸುತ್ತೆ. ಇವ್ರಿಗೇನೋ ಸ್ಟಾರ್ ಅಂತ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವರಲ್ಲಿ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿ ಅವರನ್ನು ಮಾತ್ರ ಒಳಗಡೆ ಕಳಿಸ್ತಾರೆ ಅಂತ ನನಗೆ ಅನ್ನಿಸ್ತದೆ. ಸೊ ಇದು TRPಗೋಸ್ಕರ ಅದೇ ಇಬ್ಬರನ್ನ ಹಳ್ಳಿಯವ್ರ ಕಡೆಯಿಂದ ಇಟ್ಕೊತಾರೆ ಅಂತ ನನಗೆ ಅನ್ನಿಸ್ತದೆ. ಇಲ್ಲಿವರೆಗೂ ನೋಡಿರೋ ಪ್ರಕಾರ ಸಿಟಿಯವ್ರಿಗೆಲ್ಲ ಸ್ವಲ್ಪ ಸಿಟ್ಟಿಂದನೇ ಮಾತಾಡಿದ್ರೆ, ಆ್ಯಂಡ್ ಹಳ್ಳಿಯವ್ರ ಕಡೆ ಎಲ್ಲ ಸ್ವಲ್ಪ ಜೋರಾಗಿ ವಿಸಲ್ ಹೊಡ್ಕೊಂಡು ಫುಲ್ಲು ಅವ್ರನ್ನ ಹುರಿದುಂಬಿಸ್ಕೊಂಡು ಮಾತಾಡಿರೋದನ್ನು ಈ ಒಂದು 4-5 ಪ್ರೋಮೋಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ನೀವು ಕೂಡ ಇದೇ ಅಬ್ಸರ್ವ್ ಮಾಡಿದ್ರೆ ನಿಮಗೂ ಕೂಡ ಓಕೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.